ಸಭೆಯ ಜವಾಬ್ದಾರಿಗಳು ಏನಾಗಿದ್ದಾವೆ ಎನ್ನುವಂತ ಒಂದು ಸಂಗತಿಯನ್ನ ಈ ಸಮಯದಲ್ಲಿ ನಾವು ನೋಡೋಣ. ಸಭೆ ಅಂದ್ರೆ ಯಾರ್ರೀ? ನಾವು ನೀವೆಲ್ಲರೂ ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟಂತವರೆಲ್ಲರೂ ಕೂಡ ಏನಾಗಿದ್ದಾರಂತೆ? ಸಭೆ ಪ್ರಿಯರು. ಅದಕ್ಕಾಗಿ ನಾವು ಅಪೊಸ್ತಲರ ಕೃತ್ಯಗಳ ಪುಸ್ತಕದಲ್ಲಿ ಒಂದು ಮಾತಿರುತ್ತೆ, ಒಂದ್ಸಾರಿ ಓದ್ಕೊಳ್ಳೋಣ. ಆ ವಚನವನ್ನು ಓದ್ಕೊಂಡು ಮುಂದೆ ನಾವು ಹೋಗೋಣ. ದೇವರ ಸ್ವರಕ್ತವನ್ನು ಹೋದ್ರಿ ಆ ವಚನ. ಸಂಪಾದಿಸಿಕೊಂಡ ಸಭೆಯನ್ನು ಪರಿಪಾಲಿಸುವುದಕ್ಕಾಗಿ, ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನ ಪರಿಪಾಲಿಸುವುದಕ್ಕಾಗಿ ಎಂಬುದಾಗಿ. ಸಭೆ ಅಂದ್ರೆ ಅದು ಯಾರು ಕಟ್ಟಿರುವಂತದ್ರಿ? ಯಾರ ಮೂಲಕವಾಗಿ ಬಂದಿರುವಂತದ್ದು? ದೇವರ ಮೂಲಕವಾಗಿ. 20ನೇ ಅಧ್ಯಾಯದಲ್ಲಿ ಅದರ ಕುರಿತಾಗಿ ನಾವು ನೋಡ್ತಾ ಇರ್ತೇವೆ ಪ್ರೇರೆ. ಹಲ್ಲೆಲೂಯಾ. ದೇವರು ತನ್ನ ಸ್ವರಕ್ತದಿಂದ 28ನೇ ವಚನ ಸಂಪಾದಿಸಿಕೊಂಡ ಸಭೆಯನ್ನ ಪರಿಪಾಲಿಸುವುದಕ್ಕಾಗಿ ಪವಿತ್ರಾತ್ಮನು ನಿಮ್ಮನ್ನೇ ಆ ಹಿಂಡಿನಲ್ಲಿ ಅಧ್ಯಕ್ಷರಾಗಿ ಇಟ್ಟಿರುವುದರಿಂದ ನಿಮ್ಮ ವಿಷಯದಲ್ಲಿಯೂ ಎಲ್ಲಾ ಹಿಂಡಿನ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿ ಇರ್ರಿ ಎಂಬುದಾಗಿ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಯೇಸು ಸ್ವಾಮಿಯವರು ಆತನು ದೇವರಾಗಿದ್ದಾಗಲೂ ಕೂಡ ಆತನು ಮನುಷ್ಯನಾಗಿ ತನ್ನನ್ನು ತಾನು ಬರಿದು ಮಾಡಿಕೊಂಡು ದಾಸನ ರೂಪವುಳ್ಳವನಾಗಿ ಈ ಲೋಕಕ್ಕೆ ಹೊರಟು ಬಂದು ಆದಾಮ ಅವಳು ಮಾಡಿರ್ತಕ್ಕಂಥ ಪಾಪ, ಆ ಪಾಪದ ಫಲಿತವಾಗಿ ಬಂದಿರತಕ್ಕಂಥ ಶಿಕ್ಷೆಯನ್ನ ಆತನು ತಾನು ಹೊತ್ತುಕೊಂಡು ನಮ್ಮೆಲ್ಲರಿಗೆ ಆತನೇನು ಕೊಟ್ಟ? ಬಿಡುಗಡೆಯನ್ನು ಕೊಟ್ಟ. ಏನನ್ನು ಕೊಟ್ಟ? ವಿಮೋಚನೆಯನ್ನು ಕೊಟ್ಟ. ಆತನನ್ನ ಯಾರು ನಂಬುತ್ತಾರೋ, ಯಾರು ಆತನಲ್ಲಿ ವಿಶ್ವಾಸ ಇಡ್ತಾರೋ, ಯಾರು ಆತನನ್ನ ನಂಬಿ ರಕ್ಷಣೆ ಮಾರ್ಗದ ಕೆಳಗಡೆ ಬರ್ತಾರೋ, ಆ ಒಂದು ರಕ್ತ ನನಗೋಸ್ಕರವಾಗಿ ಸುರಿಸಲ್ಪಟ್ಟ ರಕ್ತ ಎಂಬುದಾಗಿ ಗ್ರಹಿಸಿಕೊಂಡು ಜೀವಿಸ್ತಾರೋ ಅವರು ಏನಾಗ್ತಾರ್ರಿ? ದೇವರ ಸಭೆ ಆಗ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಈ ಸಭೆ ಎನ್ನುವಂಥದ್ದು ನಾವು ನೋಡುವಾಗ ಪಂಚಾಶತ್ತಮ ಎನ್ನುವಂತ ದಿವಸದಲ್ಲಿ ಈ ಸಭೆ ಎನ್ನುವಂಥದ್ದು ಏನಾಯ್ತ್ರಿ? ಪ್ರಾರಂಭವಾಯ್ತು. ಯೇಸು ಸ್ವಾಮಿ ಆತನು ಸತ್ತು ಜೀವಿತನಾಗಿ ಪುನಃ ಪರಲೋಕಕ್ಕೆ ಆರೋಹಣನಾಗಿ ಹೋದಂತ 10ನೇ ದಿವಸದಲ್ಲಿ, ಸತ್ತು ಜೀವಿತನಾಗಿ ಎದ್ದು ಬಂದಿರತಕ್ಕಂತ 50ನೇ ದಿವಸದಲ್ಲಿ ಈ ಸಭೆ ಎನ್ನುವಂಥದ್ದು ಏನಾಯ್ತ್ರಿ? ಪ್ರಾರಂಭವಾಯಿತು ಪ್ರೇರ. 120 ಜನರು ಮೇಲಂತಸ್ತಿನ ಮಾಳಿಗೆಯಲ್ಲಿ ಯೇಸು ಸ್ವಾಮಿ ಹೇಳಿದಂತ ಆಜ್ಞೆಗೆ ಅವರು ಒಳಗಾಗಿ ದೇವರನ್ನ ಪ್ರಾರ್ಥಿಸುತ್ತಾ ಕೊಂಡಾಡುತ್ತಾ ಅವರು ದೇವರಿಂದ ಬಂದಿರತಕ್ಕಂಥ ಆಜ್ಞೆಗೆ ತಮ್ಮನ್ನು ತಾವು ಸಿದ್ಧಪಡಿಸಿಕೊಂಡು ಆ ಒಂದು 10 ದಿವಸಗಳ ಕಾಲ ಮೇಲಂತಸ್ತಿನ ಮಾಳಿಗೆಯಲ್ಲಿ ಇರುವಾಗ ಆ ಸಮಯದಲ್ಲಿ ದೇವರು ಪರಿಶುದ್ಧಾತ್ಮ ದೇವರು ಏನ್ ಮಾಡಿದಂತ ಅವರ ಮೇಲೆ ಇಳಿದು ಬಂದ ಪ್ರೇಯರ್. ಯಾರ ಮೇಲೆ ಇಳಿದು ಬಂದ್ರು ದೇವರು? ಮನುಷ್ಯರ ಮೇಲೆ. ಹಲ್ಲೆಲೂಯಾ. ಯಾರ ಮೇಲೆ ರೀ? ಮನುಷ್ಯರ ಮೇಲೆ. 120 ಜನರು ಏಕಕಾಲದಲ್ಲಿ ದೇವರನ್ನ ಅವರು ಆರಾಧನೆ ಮಾಡುವಂತ ಸಮಯದಲ್ಲಿ ದೇವರು ಪರಿಶುದ್ಧಾತ್ಮ ದೇವರು ಅವರ ಮೇಲೆ ಇಳಿದು ಬಂದಾಗ ಅವರು ಹೊಸದಾದಂತ ಅನುಭವವನ್ನು ಹೊಂದಿಕೊಂಡವರಾದ. 2ನೇ ಅಧ್ಯಾಯದಲ್ಲಿ ಅದರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು ಎಂಬುದಾಗಿ. ಹಲ್ಲೆಲೂಯಾ. ಪ್ರೇಸ್ ದಿ ಲಾರ್ಡ್. ದೇವರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಈ ಒಂದು ರಕ್ಷಣೆ ಎನ್ನುವಂಥದ್ದು ಇದು ಪ್ರತಿ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಿರುವಂಥದ್ದು. ನಾನು ರಕ್ಷಣೆ ಹೊಂದಿದ್ರೆ ನನ್ನ ಕುಟುಂಬ, ನನ್ನ ಮಕ್ಕಳು, ನನ್ನ ಹಿರಿಯರು, ನನ್ನ ಸಹೋದರರು, ನನ್ನ ಸಹೋದರಿಯರು ಅವರು ಕೂಡ ನನ್ನ ರಕ್ಷಣೆ ಮೂಲಕವಾಗಿ ಏನು ಸ್ವರ್ಗವನ್ನ ಪರಲೋಕವನ್ನ ಸಂಪಾದನೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ದೇವರು ವಾಕ್ಯ ಹೇಳ್ತಾ ಇದೆ, ಪ್ರತಿ ಒಬ್ಬೊಬ್ಬರ ಮೇಲೆ ದೇವರು ತಾನೇ ಇಳಿದು ಬರಬೇಕು. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನ ಕಾಣೋದಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಪಂಚಾಶತ್ತಮ ದಿವಸದಲ್ಲಿ ಸಭೆ ಪ್ರಾರಂಭಗೊಂಡಾಗ 120 ಜನರಿದ್ರು. ಸಭೆ ಅಂದ್ರೆ ಚರ್ಚ್ ಅಂದ್ರೆ ನಾವು ನೋಡ್ತಾ ಇದ್ದೇವೆ ಎಕ್ಲೇಶಿಯಾ ಎನ್ನುವಂತ ಭಾಷೆಯಿಂದ ಭಾಷಾಂತರಗೊಂಡಿರುವಂತದ್ದು. ಅರ್ಥ ಏನಂತಂದ್ರೆ ಲೋಕದಿಂದ ಬೇರ್ಪಟ್ಟಂತ, ಲೋಕದಿಂದ ವಿಮೋಚನೆ ಮಾಡಲ್ಪಟ್ಟಂತ ಸ್ಥಿತಿಯಲ್ಲಿರುವಂಥದ್ದು ಪ್ರಿಯರೇ. ಹಲ್ಲೆಲೂಯಾ. ಲೋಕದ ಕಾರ್ಯಗಳು ಇರೋದಿಲ್ಲ ಎಲ್ಲಿ? ಸಭೆಯಲ್ಲಿ. ಲೋಕಕ್ಕೆ ಸಂಬಂಧಪಟ್ಟಂತ ವಿಷಯಗಳು, ಸಂಗತಿಗಳು ಸಭೆಯಲ್ಲಿ ಇರೋದಿಲ್ಲ. ಅದಕ್ಕಾಗಿ ಸಭೆ ಎನ್ನುವಂಥದ್ದು ಏನಾಗಿದೆ ರೀ? ದೇವರ ಸ್ವರಕ್ತದಿಂದ ಸಂಪಾದನೆ ಮಾಡಿಕೊಂಡಿರ್ತಕ್ಕಂಥ ಒಂದು ಜನರು ಕೂಡಿರ್ತಕ್ಕಂಥ, ದೈವ ಜನರು ಸೇರಿರ್ತಕ್ಕಂಥ ಒಂದು ಸಮೂಹವಾಗಿದೆ ಪ್ರಿಯರೇ. ನಾವು ನೋಡ್ತಾ ಇದ್ದೇವೆ ಈ ಸಭೆಗೆ ದೇವರು ತನ್ನದೇ ಆಗಿರ್ತಕ್ಕಂಥ ಜವಾಬ್ದಾರಿಗಳನ್ನು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಏನನ್ನು ಕೊಟ್ಟಿದ್ದಾನೆ? ಮಾಡಬೇಕಾದಂತ ಕೆಲವೊಂದು ಕೆಲಸಗಳನ್ನ ದೇವರು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಒಂದು ವೇಳೆ ಇಲ್ಲಿಯವರೆಗೆ ನೀನು ದೇವರ ಸ್ವರಕ್ತದಿಂದ ಸಂಪಾದನೆ ಮಾಡಿಕೊಂಡ ಸಭೆಯಲ್ಲಿ ವಿಶ್ವಾಸಿ ಆಗಿಲ್ವೇನೋ, ಈ ಸಮಯದಲ್ಲಿ ಆದ್ರೂ ನೀನು
ದೇವರು ಅಂದ್ರೆ ಯಾರ್ರೀ? ಸೃಷ್ಟಿಕರ್ತನಾದಂಥ ದೇವರು ನರಾವತಾರಿಯಾಗಿ ಈ ಲೋಕಕ್ಕೆ ಹೊರಟು ಬಂದು ತನ್ನ ಪ್ರಾಣವನ್ನ ಕೊಟ್ಟು ಎಲ್ಲ ಜನರಿಗೆ ವಿಮೋಚನೆಯನ್ನು ಕೊಟ್ಟಿದನಲ್ವಾ? ಆ ದೇವರ ಸಮೀಪಕ್ಕೆ ನೀನು ಬರುವಾಗ ನಿನಗೆ ರಕ್ಷಣೆ ಎನ್ನುವಂಥದ್ದು ಸಿಗುವುದು ಸಾಧ್ಯ ಆಗುತ್ತೆ. ರಕ್ಷಣೆ ಮಾಡಲ್ಪಟ್ಟಂತ ಒಂದು ಗುಂಪಿಗೆ ನಾವೇನಂತ ಕರಿತೀವಿ? ಸಭೆ ಎಂಬುದಾಗಿ. ಹಲ್ಲೆಲೂಯ. ಏನಂತ ಕರಿತೀವಿ? ಸಭೆ ಎಂಬುದಾಗಿ. ಹಲ್ಲೆಲೂಯ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ಸಭೆಯಲ್ಲಿ ಇರ್ತಕ್ಕಂಥ 3 ಮುಖ್ಯವಾಗಿರ್ತಕ್ಕಂಥ ಜವಾಬ್ದಾರಿಗಳನ್ನು ಇವತ್ತಿನ ದಿವಸ ನಾವು ಧ್ಯಾನ ಮಾಡ್ಲಿಕ್ಕೆ ಹೋಗೋಣ. ಮೊಟ್ಟ ಮೊದಲನೇದಾಗಿ ಸಭೆಯ ಒಂದು ಜವಾಬ್ದಾರಿ ಏನಾಗಿದೆ ಅಂತಂದ್ರೆ ಅದು ಸುವಾರ್ತೆಯನ್ನ ಪ್ರಕಟಿಸುವಂತದ್ದಾಗಿರುತ್ತೆ. ಹಲ್ಲೆಲೂಯ. ಪ್ರತಿಯೊಬ್ಬ ಸಭೆಯ ವಿಶ್ವಾಸಿಯ ಮುಖ್ಯವಾಗಿರ್ತಕ್ಕಂಥ ಕೆಲಸ ಏನಂತಂದ್ರೆ ಸುವಾರ್ತೆಯನ್ನ ಪ್ರಕಟಿಸಬೇಕು. ಏನನ್ನು ಪ್ರಕಟಿಸಬೇಕ್ರಿ? ಸುವಾರ್ತೆ. ಸುವಾರ್ತೆ ಅಂದ್ರೆ ಏನು? ಒಳ್ಳೆಯ ವಾರ್ತೆ. ಆ ಸುವಾರ್ತೆಯ ಕುರಿತಾಗಿ ನಾವು ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ 3ನೇ ವಚನದಲ್ಲಿ ಸುವಾರ್ತೆ ಅಂದ್ರೆ ಅದರ ಒಂದು ಡೆಫಿನಿಷನ್ ಏನಾಗಿದೆ ಎಂಬುದಾಗಿ ನಾವು ನೋಡೋಣ. ನಾನು ನಿಮಗೆ ತಿಳಿಸಿದ ಮೊದಲನೇ ಸಂಗತಿಗಳೊಳಗೆ ಒಂದು ಸಂಗತಿಯನ್ನು ನಿಮಗೆ ತಿಳಿಸಿಕೊಟ್ಟೆನು, ಅದು ನಾನೂ ಸಹ ಕಲಿತುಕೊಂಡದ್ದೇ. ಅದೇನೆಂದರೆ ಶಾಸ್ತ್ರದಲ್ಲಿ ಮುಂತಿಳಿಸಿರುವ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳ ನಿವಾರಣೆಗಾಗಿ ಸತ್ತನು, ಉಣಲ್ಪಟ್ಟನು, ಶಾಸ್ತ್ರದ ಪ್ರಕಾರವೇ 3ನೇ ದಿನದಲ್ಲಿ ಎಬ್ಬಿಸಲ್ಪಟ್ಟನು ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ಮೇಲೆ ನೋಡ್ತಾ ಇದೀವಿ, ಆ ಸುವಾರ್ತೆಯಿಂದ ನಿಮಗೆ ರಕ್ಷಣೆಯಾಗುತ್ತದೆ ಎಂಬುದಾಗಿ. ಇದೇ ಸುವಾರ್ತೆ. ಯಾವುದು ಸುವಾರ್ತೆ ರೀ? ಶಾಸ್ತ್ರದಲ್ಲಿ ಮುಂತಿಳಿಸಿದ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳ ನಿವಾರಣೆಗಾಗಿ ಆತನು ಸತ್ತನು, ಉಣಲ್ಪಟ್ಟನು, ಶಾಸ್ತ್ರದ ಪ್ರಕಾರವೇ 3ನೇ ದಿನದಲ್ಲಿ ಆತನು ಏನ್ ಮಾಡಿದಂತೆ? ಎಬ್ಬಿಸಲ್ಪಟ್ಟನು ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ಸ್ಪಷ್ಟವಾಗಿ ನಾವು ನೋಡ್ತಾ ಇದ್ದೇವೆ, ದೇವರು ಮನುಷ್ಯರ ಪಾಪಗಳಿಗೋಸ್ಕರವಾಗಿ ಈ ಲೋಕಕ್ಕೆ ಹೊರಟು ಬಂದಿದ್ದಾನೆ. ಆತನು ಅವತರಿಸಿ ಈ ಲೋಕಕ್ಕೆ ಹೊರಟು ಬಂದಿದ್ದಾನೆ. ಮನುಷ್ಯರು ಮಾಡಿದಂತ ತಪ್ಪುಗಳು, ಪಾಪಗಳು, ಆ ಪಾಪಗಳ ಫಲಿತವಾಗಿ ಅವರಿಗೆ ಆಳ್ವಿಕೆ ಮಾಡುವಂತ ಶಾಪದ ಕಾರ್ಯಗಳು ಏನಾಗಿದಾವೋ ಅವುಗಳನ್ನ ದೇವರು ಮನುಷ್ಯರ ಪಾಲಿಗೆ ಬಿಡದೆ ಅದೆಲ್ಲವನ್ನ ತಾನು ಹೊತ್ತುಕೊಳ್ತಾ ಇದ್ದಾನೆ. ಹಲ್ಲೆಲೂಯಾ. ಇದನ್ನ ಸಭೆ ಏನಾಗಬೇಕಾಗಿದೆ? ತಿಳಿಸಬೇಕಾಗಿದೆ. ಯೇಸು ಅಂದ್ರೆ ಒಂದು ಧರ್ಮದ ದೇವರಲ್ಲ, ಒಂದು ಕುಲದ ದೇವರಲ್ಲ, ಒಂದು ದೇಶದ ದೇವರಲ್ಲ, ಒಂದು ಮತದ ದೇವರಲ್ಲ, ಒಂದು ಭಾಷೆ ಜನಾಂಗದ ದೇವರಲ್ಲ, ಒಂದು ತಾಲೂಕು, ಜಿಲ್ಲೆ, ಒಂದು ಕ್ಯಾಂಪಿಗೆ ಸಂಬಂಧಪಟ್ಟಂತಹ ದೇವರಲ್ಲ. ಆತನು ಸೃಷ್ಟಿಕರ್ತನಾದಂಥ ಒಬ್ಬೇ ಒಬ್ಬ ದೇವರು ಮನುಷ್ಯರನ್ನು ರಕ್ಷಿಸುವುದಕ್ಕೋಸ್ಕರವಾಗಿ ತನ್ನ ಪ್ರಾಣವನ್ನು ಕೊಟ್ಟು ಅವತರಿಸಿ ಬಂದಿರತಕ್ಕಂಥ ದೇವರು ಪುನಃ ಪ್ರಾಣವನ್ನ ಅರ್ಪಿಸಿದ್ದಾರೆ. ಪುನಃ ಆ ಪ್ರಾಣವನ್ನ ತಾನು ತನ್ನಷ್ಟಕ್ಕೆ ತಾನು ಆತನ ಏನ್ ಮಾಡಿದ್ದಾನೆ? ಎದ್ದು ಬಂದಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಈ ಒಂದು ಸುವಾರ್ತೆಯನ್ನು ನಾವು ಪ್ರಕಟಿಸುವವರಾಗಬೇಕು. ದೇವರು ಮನುಷ್ಯರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾನೆ. ಏನ್ ಜವಾಬ್ದಾರಿ? ಸುವಾರ್ತೆಯನ್ನ ಪ್ರಕಟಿಸುವಂತ ಜವಾಬ್ದಾರಿ. ಯಾವ ಮನುಷ್ಯರಿಗೆ? ಮನುಷ್ಯರು, ದೇವರ ಪ್ರಜೆಗಳು. ಯಾರಂತೆ? ನೀವುಗಳು. ಅದಕ್ಕಾಗಿ 82ನೇ ಕೀರ್ತನೆಯಲ್ಲಿ ಒಂದು ವಚನ ಇರುತ್ತೆ, ನೀವು ದೇವರುಗಳಲ್ಲವೇ, ನೀವು ಪರಾತ್ಪರನ ಮಕ್ಕಳಲ್ಲವೇ ಎಂಬುದಾಗಿ. ಹಲ್ಲೆಲೂಯಾ. ಪ್ರೇಸ್. ಅದಕ್ಕಾಗಿ ಪ್ರೇಸ್ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಸ್ಪಷ್ಟವಾಗಿ ಸತ್ಯವೇದ ನಮಗೆ ತಿಳಿಸ್ತಾ ಇದೆ, ಸುವಾರ್ತೆಯನ್ನು ನೀನು ಪ್ರಕಟಿಸುವಂತ ಮಗನಾಗಬೇಕು. ನಿನ್ನ ಸಹೋದರಿಯನ್ನ, ನಿನ್ನ ಸಹೋದರನನ್ನ, ನಿನ್ನ ಸ್ನೇಹಿತನನ್ನ, ನಿನ್ನ ಸ್ನೇಹಿತೆಯನ್ನ, ನಿನ್ನ ಕುಟುಂಬದಲ್ಲಿರ್ತಕ್ಕಂಥ ಹಿರಿಯರು, ಸಹೋದರರು ಯಾರಿದ್ದಾರೋ, ಬಂಧು ಮಿತ್ರರು, ಅವರಿಗೆ ನಿನ್ನ ಸುವಾರ್ತೆಯನ್ನು ತಿಳಿಸ್ಬೇಕು. ಅವರಿಗೆ ಗೊತ್ತಿಲ್ಲ ಸುವಾರ್ತೆ ಅಂದ್ರೆ ಏನು ಎಂಬುದಾಗಿ. ಅವರು ಅಂದುಕೊಳ್ತಾರೆ ಧರ್ಮಕ್ಕೆ ಸಂಬಂಧಪಟ್ಟ ವಿಷಯ ಎಂಬುದಾಗಿ. ಇದು ಧರ್ಮಕ್ಕೆ ಸಂಬಂಧಪಟ್ಟಿರುವಂಥದ್ದಲ್ಲ, ಇದು ಮನಸ್ಸಿಗೆ ಸಂಬಂಧಪಟ್ಟಿರುವಂಥದ್ದು, ಇದು ಆತ್ಮಕ್ಕೆ ಸಂಬಂಧಪಟ್ಟಿರುವಂಥದ್ದು, ಇದು ಆತ್ಮ ನಾಶನದ ಕಡೆಗೆ, ನರಕದ ಕಡೆಗೆ ಹೋಗಲಾರದ ಹಾಗೆ ಅವರಿಗೆ ತಿಳಿಸುವಂಥದ್ದೇ ಸುವಾರ್ತೆಯಾಗಿದೆ ಪ್ರಿಯರೇ. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಸಭೆಯೇ ದೇವರು ನಿನಗೆ ಒಂದು ಜವಾಬ್ದಾರಿಯನ್ನ ಕೊಟ್ಟಿದ್ದಾನೆ. ಆ ಜವಾಬ್ದಾರಿ ಏನು? ನೀನು ಸುವಾರ್ತೆಯನ್ನ ಪ್ರಕಟಿಸಬೇಕು. ಕ್ರಿಸ್ತನ ಕುರಿತಾಗಿ ನೀನು ತಿಳಿಸುವಂತಹ ಮಗನಾಗಬೇಕು. ನೀನೇನೋ ಒಳ್ಳೆಯ ಮಾರ್ಗದಲ್ಲಿ ಬಂದಿದೀಯ, ನೀನೇನೋ ಸನಾತನ ದೇವರು, ಪುರಾತನ ದೇವರು, ಸೃಷ್ಟಿಯನ್ನು ಸೃಷ್ಟಿ ಮಾಡಿದಂಥ ಸೃಷ್ಟಿಕರ್ತನ ಆಗಿರುವಂಥ ದೇವರ ಬಳಿಯಲ್ಲಿ ನೀನು ಬಂದಿದೀಯ. ಆದರೆ ನಿನ್ನ ಸಹೋದರ ಬಂದಿಲ್ವೇನೋ, ನಿನ್ನ ಸಹೋದರಿ ಬಂದಿಲ್ವೇನೋ, ಅವರಿಗೆ ಗೊತ್ತಿರಲಾರ ಹಾಗೆ ನಾಶನದ ಮಾರ್ಗದಲ್ಲಿ ಅವರು ನಡೀತಾ ಜೀವಿಸ್ತಾ ಇದ್ದಾರೇನೋ, ಅವರು ನಾಳೆ ಮರಣ ಹೊಂದಿದರೆ ಅವರು ನೇರವಾಗಿ ಘೋರವಾದಂಥ ಅಗ್ನಿ ನರಕದಲ್ಲಿ ಬೀಳ್ತಾರೇನೋ. ಅವರನ್ನ ನೀನು ರಕ್ಷಣೆ ಮಾರ್ಗದಲ್ಲಿ ನಡೆಸಿದರೆ ಖಂಡಿತವಾಗಿ ದೇವರ ಒಂದು ಆಶೀರ್ವಾದಕ್ಕೆ ನೀನು ಪಾತ್ರನಾಗುವಂತ ವ್ಯಕ್ತಿ ಆಗ್ತಿಲ್ಲ. ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಸಭೆಗೆ ದೇವರು ಜವಾಬ್ದಾರಿಯನ್ನು ಕೊಟ್ಟಿದ್ದಾನೆ. ನೀನು ಸುವಾರ್ತೆಯನ್ನ
ಪ್ರಕಟಿಸಬೇಕು. ಏನನ್ನು ಪ್ರಕಟಿಸಬೇಕ್ರಿ? ಸುವಾರ್ತೆ. ದೇವರ ಕುರಿತಾಗಿ ಹೇಳುವಂತ ಮಗನು ಮಗಳು ನೀನು ಆಗಬೇಕು. ಅಪೊಸ್ತಲರ ಕೃತ್ಯಗಳು ಪುಸ್ತಕದಲ್ಲಿ ನಾವು ನೋಡುವಾಗ ಸಭೆ ಎನ್ನುವಂಥದ್ದು ಯಾವ ರೀತಿಯಾಗಿ ಬೆಳವಣಿಗೆ ಆಗ್ತದಂತು, ಅವರು ತಮ್ಮ ಪ್ರಾಣದ ಹಂಗನ್ನು ತೊರೆದು ಅವರು ಯಾವ ರೀತಿಯಾಗಿ ದೇವರಿಗೋಸ್ಕರವಾಗಿ ದೇವರ ರಾಜ್ಯಕ್ಕೋಸ್ಕರವಾಗಿ ಯಾವ ರೀತಿಯಾಗಿ ದುಡಿದ್ರು ಎನ್ನುವಂಥದ್ದನ್ನು ನಾವು ನೋಡ್ತದೆ. 8ನೇ ಅಧ್ಯಾಯ 25ನೇ ವಚನ ಓದಿಕೊಳ್ಳೋಣ ಈ ಸಮಯದಲ್ಲಿ. ಹೀಗಿರಲಾಗಿ ಅವರು ಕರ್ತನ ವಾಕ್ಯವನ್ನು ಪ್ರಮಾಣ ಪೂರ್ವಕವಾಗಿ ಹೇಳಿದ ಮೇಲೆ ಯೆರೂಸಲೇಮಿಗೆ ಹಿಂತಿರುಗಿ ಹೊರಟು ಸಮಾರ್ಯದವರ ಅನೇಕ ಊರುಗಳಲ್ಲಿ ಸುವಾರ್ತೆಯನ್ನ ಸಾರಿದರು ಎಂಬುದಾಗಿ. ಹಲ್ಲೆಲೂಯಾ. ಸಭೆ ಜವಾಬ್ದಾರಿ ಏನ್ರಿ? ಸುವಾರ್ತೆಯನ್ನ ಸಾರುವವರಾಗಬೇಕು. ಹಲ್ಲೆಲೂಯಾ. ಒಂದು ಹಾಡನ್ನು ಭಕ್ತನು ಬರೆದಿದ್ದಾನೆ. ಏನಂತೇಳಿ ಅಂದ್ರೆ, ಸುವಾರ್ತೆ ಇಲ್ಲದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲೆಲ್ಲಿಯೂ, ಸುವಾರ್ತೆ ಇಲ್ಲದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲೆಲ್ಲಿಯೂ. ಇದುವೇ 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 ನನ್ನ ಬಯಕೆ, ಇದುವೇ 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 ನನ್ನ ಗುರಿಯು, ಇದುವೇ 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 ನನ್ನ ಬಯಕೆ, ಇದುವೇ 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 ನನ್ನ ಗುರಿಯು. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲೆಲ್ಲಿಯೂ, ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲೆಲ್ಲಿಯೂ. ಇದುವೇ 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 ನನ್ನ ಬಯಕೆ, ಇದುವೇ 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 ನನ್ನ ಗುರಿಯು, ಇದುವೇ 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 ನನ್ನ ಬಯಕೆ, ಇದುವೇ 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 ನನ್ನ ಗುರಿಯು. ಈ ನನ್ನ ಗುರಿಯ ಸಾಧಿಸಲು ಕಡೆಗಣಿಸುವೆ ನನ್ನ ಪ್ರಾಣವನ್ನೇ, ಹೊರುವೆನು ನನ್ನ ಶಿಲುಬೆಯನ್ನು, ಸಹಿಸುವೆನು ನಾ ಶ್ರಮೆಗಳನ್ನು. ಈ ನನ್ನ ಗುರಿಯ ಸಾಧಿಸಲು ಕಡೆಗಣಿಸುವೆ ನನ್ನ ಪ್ರಾಣವನ್ನೇ, ಹೊರುವೆನು ನನ್ನ ಶಿಲುಬೆಯನ್ನು, ಸಹಿಸುವೆನು ನಾ ಶ್ರಮೆಗಳನ್ನು. ಸಂತಸದಿಂದಲೇ ಸಾಗುವೆ ಶುಭವಾರ್ತೆಯನ್ನ ಸಾರುವೆ, ಸಂತಸದಿಂದಲೇ ಸಾಗುವೆ ಶುಭವಾರ್ತೆಯನ್ನ ಸಾರುವೆ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲೆಲ್ಲಿಯೂ, ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲೆಲ್ಲಿಯೂ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಸಭೆಗೆ ಮುಖ್ಯವಾಗಿ ದೇವರು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ಸುವಾರ್ತೆಯನ್ನ ಸಾರಬೇಕು. ಹಲ್ಲೆಲೂಯಾ. ನಮ್ಮ ಪ್ರಾಣದ ಹಂಗುಗಳನ್ನ ತೊರೆದು ಸುವಾರ್ತೆಯನ್ನು ಸಾರುವಂತ ಮಕ್ಕಳಾಗಿ ನಾವಿರಬೇಕು. ಅನೇಕರು ಏನು ಮಾಡ್ತೀವಿ, ಅಪ್ಪವ್ರು ಈಗಾಗಲೇ ಹೇಳಿದ್ರು. ಹಲ್ಲೆಲೂಯಾ. ಚೈನಾ ಒಂದು ಕಮ್ಯುನಿಸ್ಟ್ ದೇಶ, ಅಲ್ಲಿ ಭಯಂಕರವಾಗಿ ಚಿತ್ರಹಿಂಸೆಗಳು ದೇವರನ್ನು ನಂಬಿದಂಥ ಮಕ್ಕಳಿಗೆ ಕೊಟ್ಟಂಥ ದೇಶ ಪ್ರೇರ. ಇವತ್ತೊಂದು ದಿವಸ ಅಲ್ಲಿ ದೇವರನ್ನು ನಂಬಿದಂಥ ಮಕ್ಕಳು ಎಷ್ಟೋ ಜನರು ಸಿಗುತ್ತಾರೆ. ಅವರು ಆ ರೀತಿಯಾಗಿ ದೇವರನ್ನು ನಂಬಿಕೊಳ್ಳಬೇಕಾದ್ರೆ, ಅಲ್ಲಿ ಸಭೆ ಎನ್ನುವಂಥದ್ದು ಪ್ರಾರಂಭವಾಗಬೇಕಾದ್ರೆ ಎಷ್ಟೋ ಜನರು ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ. ಹಲ್ಲೆಲೂಯಾ. ನಮ್ಮ ಭಾರತ ದೇಶಕ್ಕೆ ಮಿಷನರಿಯಾಗಿ ಬಂದಿರತಕ್ಕಂಥ ಮೊದಲನೇ ಮಿಷನರಿ ಹಲ್ಲೆಲೂಯಾ
ಪ್ರೈಸ್ ಲಾರ್ಡ್. ಕ್ರಿಸ್ತನ ಸುವಾರ್ತೆಯನ್ನು ಮೊದಲನೇದಾಗಿ ತೆಗೆದುಕೊಂಡು ಬಂದಿರತಕ್ಕಂಥ ಯಾರ್ರೀ? ಯೇಸು ಕ್ರಿಸ್ತನ ಸ್ವತಃ ಶಿಷ್ಯನೇ ಆಗಿರ್ತಕ್ಕಂಥ ಯಾರ್ರೀ? ತೋಮನು ಎನ್ನುವಂತ ವ್ಯಕ್ತಿ. ಥಾಮಸ್ ಎಂಬುದಾಗಿ ನಾವು ಇಂಗ್ಲಿಷಲ್ಲಿ ಕರಿತೀವಿ. ಹಲ್ಲೆಲೂಯಾ. ಆ ತೋಮನು ತನ್ನ ಪ್ರಾಣವನ್ನು ಕೂಡ ಕೊಟ್ಟು ಏನ್ ಮಾಡಿದಂತ್ರಿ? ಈ ಒಂದು ನಮ್ಮ ದೇಶದಲ್ಲಿ ಸುವಾರ್ತೆಯನ್ನ ಸಾರಿದ ಪ್ರಿಯ. ಹಲ್ಲೆಲೂಯಾ. ಆತನಿಗೆ ಗೊತ್ತಿತ್ತು, ನನ್ನನ್ನು ಕೊಲ್ಲುತ್ತಾರೆ, ನನ್ನನ್ನು ಸಾಯಿಸ್ತಾರೆ, ನನ್ನ ಪ್ರಾಣ ಪಕ್ಷಿ ಹಾರಿ ಹೋಗ್ಲಿಕ್ಕಿದೆ, ಅಷ್ಟರೊಳಗಡೆ ಆದ್ರೂ ಸ್ವಲ್ಪ ಜನರನ್ನಾದ್ರೂ ನನ್ನ ದೇವರಿಗೋಸ್ಕರವಾಗಿ ಏನ್ ಮಾಡಬೇಕು? ಸಂಪಾದನೆ ಮಾಡಿಕೊಳ್ಳಬೇಕಂತೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದಕ್ಕಾಗಿ ಇವತ್ತಿನ ದಿವಸದಲ್ಲಿ ಕೂಡ ಅರಿತೋಮ ಸಿರಿಯನ್ ಚರ್ಚ್ ಎನ್ನುವಂಥದ್ದು ಕೇರಳ ಒಂದು ರಾಜ್ಯದಲ್ಲಿ ನಾವು ಕಾಣ್ತಾ ಇದ್ದೇವೆ. ಅನೇಕ ಬ್ರಾಹ್ಮಣ ಜನರು ದೇವರನ್ನ ಪ್ರಥಮವಾಗಿ ಭಾರತ ದೇಶದಲ್ಲಿ ನಂಬಿದರು. ಅವರ ಮೂಲಕವಾಗಿ ಅನೇಕ ಜನರು ಇವತ್ತಿನ ದಿವಸದ ನಂಬೋದಕ್ಕೆ ಕಾರಣವಾಯಿತು. ಪ್ರೇರ ದೇವರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ ಸ್ಪಷ್ಟವಾಗಿ ಏನಂತ ಹೇಳಂತಂದ್ರೆ, ಸುವಾರ್ತೆಯನ್ನು ಸಾರುವಂತ ಜವಾಬ್ದಾರಿ ಸಭೆಗೆ ದೇವರು ಕೊಟ್ಟಿದ್ದಾನೆ. ಪೌಲನ ಒಂದು ಸಾರಿ ಹೇಳ್ತಾನೆ, ಮೊದಲನೇ ಕೊರಿಂಥ 9:16 ವಚನ ಏನಂತ ಹೇಳಂತಂದ್ರೆ, ಓದಿಕೊಳ್ಳಿ ಸಮಯದಲ್ಲಿ. ನಾನು ಸುವಾರ್ತೆಯನ್ನ ಸಾರದಿದ್ದರೆ ಹೊಗಳಿಕೊಳ್ಳುವುದಕ್ಕೆ ನನಗೇನೂ ಆಸ್ಪದವಿಲ್ಲ. ಸಾರಲೇಬೇಕೆಂಬ ನಿರ್ಬಂಧ ನನಗುಂಟು. ಸಾರದಿದ್ದರೆ ನನ್ನ ಗತಿಯನ್ನು ಏನು ಹೇಳಲಿ? ಹಲ್ಲೆಲೂಯಾ. ಒಬ್ಬ ವ್ಯಕ್ತಿ ದೂಷಕನು, ಹಿಂಸಕನು, ಸಭೆಯನ್ನ ಹಾಳು ಮಾಡಿದಂತ ವ್ಯಕ್ತಿ ದೇವರು ಆತನನ್ನ ಮಾರ್ಪಡಿಸಿದಾಗ, ದೇವರ ಸ್ವರಕ್ಕೆ ಆತನು ಕಿವಿಗೊಟ್ಟಾಗ, ದೇವರ ದರ್ಶನವನ್ನು ಆತನು ಕಂಡಾಗ, ಅಯ್ಯೋ ದೇವರೇ, ನೀನು ಕೊಟ್ಟಿರ್ತಕ್ಕಂಥ ಆ ಒಂದು ಮಾತುಗಳನ್ನ, ನೀನು ನನಗೆ ಕೊಟ್ಟಿರ್ತಕ್ಕಂಥ ಆ ಒಂದು ದರ್ಶನವನ್ನ ನಾನು ಹೇಗೆ ಕಡೆಗಣಿಸು? ಹಲ್ಲೆಲೂಯಾ. ಸುವಾರ್ತೆಯನ್ನು ಸಾರಲೇಬೇಕೆಂಬ ನಿರ್ಬಂಧ ನನಗೆ ಉಂಟು. ಹಲ್ಲೆಲೂಯಾ. ಏನ್ ಹೇಳ್ತಾ ಇದ್ದಾನ್ರಿ? ನನ್ನ ಪ್ರಾಣವನ್ನಾದರೂ ಕೂಡ ನಾನು ಏನ್ ಮಾಡ್ತಾ ಇದ್ದೇನೆ? ಕಡೆಗಣಿಸ್ತೀನಿ. ಹಲ್ಲೆಲೂಯಾ. ನನ್ನ ಪ್ರಾಣಕ್ಕಿಂತಲೂ ಹೆಚ್ಚಿನದಾಗಿ ನಾನು ಸುವಾರ್ತೆಯನ್ನ ಸಾರಬೇಕೆನ್ನುವಂಥ ನಿರ್ಬಂಧ ನನಗೆ ಉಂಟು ಎಂಬುದಾಗಿ ಪೌಲನು ಪತ್ರಿಕೆಯಲ್ಲಿ ಹೇಳಿರುವಂಥದ್ದನ್ನು ನಾವು ನೋಡ್ತೇವೆ. ಅಲ್ಲಿ ಅದೇ ವಚನದಲ್ಲಿ 18ನೇ ವಚನದಲ್ಲಿ ಅದೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಸುವಾರ್ತೆಯನ್ನ ಸಾರುವಾಗ ಅದರಿಂದ ಜೀವನ ಮಾಡುವ ಹಕ್ಕನ್ನು ನಡೆಸದೆ ಅದನ್ನು ಉಚಿತಾರ್ಥವಾಗಿ ದಾನ ಮಾಡುವುದೇ ನನಗೆ ಬಹುಮಾನ ಎಂಬುದಾಗಿ. ಹಲ್ಲೆಲೂಯಾ. ಸುವಾರ್ತೆಯನ್ನು ಸಾರಬೇಕಾದ್ರೆ ಏನ್ರದು? ಉಚಿತವಾಗಿ ನೀವು ಹೊಂದಿದ್ದೀರಿ, ಉಚಿತವಾಗಿ ನೀವು ಅದನ್ನ ಏನ್ ಮಾಡ್ಬೇಕ್ರಿ? ಕೊಡುವವರಾಗಬೇಕು. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸುವಾರ್ತೆಯನ್ನು ಉಚಿತವಾಗಿ ಸಾರುವುದೇ ನನಗೆ ಬಹುಮಾನ. ಆದರೆ ನನ್ನ ದೇವರು ನನಗೆ ಆ ದಿನಗಳಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಪ್ರತಿಯೊಂದು ಕಿರೀಟಗಳನ್ನು ನನಗೇನ್ ಮಾಡ್ತಾನೆ? ಧಾರಣೆ ಮಾಡ್ತಾನೆ. ನೀನು ಸಭೆಯಾದಂಥ ನಾವುಗಳು ಸುವಾರ್ತೆಯನ್ನು ಪ್ರಕಟಿಸಬೇಕಾದಂಥ ಹಂಗಿನಲ್ಲಿದ್ದೇವೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತದೆ. ಮೊದಲನೇ ಕೊರಿಂಥ 4:16 ವಚನದಲ್ಲಿ ನಾವು ತಂದೆಗಳಾಗಬೇಕಾಗಿದೆ. ಎಂತಹ ತಂದೆಗಳು? ಓದ್ತಿರೋ ಒಂದ್ಸಾರಿ. ಆದುದರಿಂದ ನನ್ನನ್ನು ಅನುಸರಿಸಬೇಕೆಂದು ನಿಮ್ಮನ್ನ ಬೇಡಿಕೊಳ್ಳುತ್ತೇನೆ. ಅದಕ್ಕಿಂತ ಮೇಲೆ ವಚನ 16ನೇ ವಚನ ಮೇಲೆ, ನಿಮಗೆ ಕ್ರಿಸ್ತನಲ್ಲಿ ಉಪಾಧ್ಯಾಯರು 1000 ಮಂದಿ ಇದ್ದರು, ತಂದೆಗಳು ಬಹುಮಂದಿ ಇಲ್ಲ. ನಾನೇ ನಿಮ್ಮನ್ನ ಸುವಾರ್ತೆಯ ಮೂಲಕ ಕ್ರಿಸ್ತ ಯೇಸುವಿನಲ್ಲಿ ಪಡೆದನು ಎಂಬುದಾಗಿ. ಹಲ್ಲೆಲೂಯಾ. ಕ್ರಿಸ್ತ ಯೇಸುವಿನ ಮೂಲಕವಾಗಿ ಸುವಾರ್ತೆಯನ್ನು ನೀವು ಸಾರಿದಾಗ ಯಾರ್ಯಾರನ್ನ ನೀವು ದೇವರ ಸನ್ನಿಧಾನಕ್ಕೆ ನಡೆಸಿರ್ತೀರೋ ನೀವು ಅವರನ್ನ ಎತ್ತಂತೆ ಲೆಕ್ಕ. ಹಲ್ಲೆಲೂಯಾ. ಹೇಳೋದು ಅರ್ಥ ಆಗ್ತಾ ಇದೆನಾ? ಸುವಾರ್ತೆಯ ಮೂಲಕವಾಗಿ ನಾನು ನಿಮ್ಮನ್ನ ಹೆತ್ತೆನು ಎಂಬುದಾಗಿ, ಸುವಾರ್ತೆಯ ಮೂಲಕವಾಗಿ ನಾನು ನಿಮ್ಮನ್ನ ಪಡೆದನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಸುವಾರ್ತೆಯನ್ನು ನಾವು ಪ್ರಕಟಿಸಬೇಕು. ಯೇಸು ಕ್ರಿಸ್ತನ ಸುವಾರ್ತೆ ಇದು ಎಲ್ಲಾ ಜನರಿಗೆ, ಎಲ್ಲಾ ಮನುಷ್ಯರಿಗೆ ಬೇಕಾಗಿರ್ತಕ್ಕಂಥ ಏಕೈಕವಾದಂಥ ವಾರ್ತೆಯಾಗಿದೆ. ಎಲ್ಲ ಜನರನ್ನ ನರಕದಿಂದ, ಪಾಪದಿಂದ, ಶಾಪದಿಂದ, ಭಯಂಕರವಾದಂಥ ಪರಿಸ್ಥಿತಿಗಳಿಂದ ತಪ್ಪಿಸಬೇಕಾದ್ರೆ ಸುವಾರ್ತೆ ಎನ್ನುವಂಥದ್ದು ಅವರಿಗೆ ಹೋಗಬೇಕಾಗಿದೆ. ಅವರ ಮನಸ್ಸು, ಅವರಿಗೆ ಒಳಗಡೆ ಇರ್ತಕ್ಕಂಥ ಒಂದು ಪಾಪದ ಕಲೆಗಳು ಹೋಗಬೇಕಾದ್ರೆ ಅವರು ಸುವಾರ್ತೆಯನ್ನು ಅವರಿಗೆ ನಾವು ತಿಳಿಸ್ಬೇಕಾಗಿದೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಏನಂತ ಹೇಳಂತಂದ್ರೆ ಸುವಾರ್ತೆಯನ್ನು ಪ್ರಕಟಿಸಬೇಕಾದಂಥ ಹಂಗಿನಲ್ಲಿ ನಾವಿದ್ದೇವೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇವತ್ತಿನ ದಿವಸ ಸಭೆಯಲ್ಲಿ ಅನೇಕರನ್ನು ನಾವು ನೋಡ್ತಾ ಇರ್ತೀವಿ. ಅನೇಕ ಆತ್ಮಗಳನ್ನು ದೇವರ ಸನ್ನಿಧಾನಕ್ಕೆ ನಡೆಸಿದ್ದಾರೆ. ಈ ಒಂದು ವಾಕ್ಯವನ್ನ ಪ್ರಾರಂಭದಿಂದಲೂ ಕೇಳುತ್ತಾ ಬಂದಿರತಕ್ಕಂಥ ಅನೇಕರು, ಇಲ್ಲ ನೀವು ದೇವರ ಸನ್ನಿಧಾನಕ್ಕೆ
ಬರೀ ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ. ದೇವರನ್ನು ನೀವು ನಂಬ್ರಿ. ಆತನು ಎಂತಹ ದೇವರಾಗಿದ್ದಾನೆ. ಆತನ ಸಮೀಪಕ್ಕೆ ನೀವು ಬಂದಾಗ, ಆತನನ್ನು ನೀವು ತಿಳಿದುಕೊಳ್ಳುವಾಗ, ಆತನ ಮೇಲುಗಳನ್ನು ನೀವು ಅನುಭವಿಸುವುದಕ್ಕೆ ಸಾಧ್ಯವಾಗುತ್ತೆ ಎನ್ನುವಂಥದ್ದನ್ನು ಅವರು ಇಲ್ಲಿ ಬರುವುದರ ಮೂಲಕವಾಗಿ, ಅನೇಕರನ್ನು ಈ ಸ್ಥಳಕ್ಕೆ ನಡೆಸುವುದರ ಮೂಲಕವಾಗಿ ಏನು ಮಾಡಿದ್ದಾರೆ, ಅವರು ಕೂಡ ಆತ್ಮಗಳನ್ನು ಸಂಪಾದನೆ ಮಾಡಿಕೊಂಡಂಥ ತಂದೆಯ ಒಂದು ಸ್ಥಾನದಲ್ಲಿ ಇದ್ದಂಥವರಾಗಿದ್ದಾರೆ ಪ್ರೇರೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರೇರೆ, ಸುವಾರ್ತೆಯನ್ನು ನಾವು ಸಾರಬೇಕು. ನಮಗೆ ದೇವರು ಒದಗಿಸಿಕೊಟ್ಟಿರ್ತಕ್ಕಂಥ ಒಂದು ಜವಾಬ್ದಾರಿ. ಹಲ್ಲೆಲೂಯಾ. ಪ್ರೇಸ್. ನಮಗೆ ಅನಿಸುತ್ತೆ ಕೆಲವೊಂದು ಸಂದರ್ಭಗಳಲ್ಲಿ ಸುವಾರ್ತೆಯನ್ನು ಸಾರುವುದಕ್ಕೋಸ್ಕರವಾಗಿ ಅನೇಕರು ಪ್ರಾಣವನ್ನು ಕೊಟ್ಟರಲ್ವಾ, ನಮಗೆ ಏನಾದರೂ ಮಾಡ್ತಾರೇನೋ, ನಮ್ಮ ಪ್ರಾಣ ಕೂಡ ನಷ್ಟ ಆಗುತ್ತೇನೋ, ನಮಗೆ ತೊಂದರೆ ಪಡಿಸ್ತಾರೇನೋ, ಬಾಧೆಗಳನ್ನು ಕೊಡ್ತಾರೇನೋ, ಟಾರ್ಚರ್ಗಳನ್ನು ಕೊಡ್ತಾರೇನೋ ಅಂತೇಳಿ. ಹಲ್ಲೆಲೂಯಾ. ಪ್ರೇಸ್ ಗಾಡ್. ಆತ್ಮ, ನಾವು ಪರಮಾತ್ಮನಲ್ಲಿ ಲೀನವಾಗಬೇಕಾದ್ರೆ ಈ ಆತ್ಮ ಯಾರು ದಯಪಾಲಿಸಿದರು, ಈ ಆತ್ಮಕ್ಕೆ ತಂದೆ ಯಾರು, ಆ ತಂದೆಯನ್ನು ನಾವು ತಿಳಿದುಕೊಳ್ಳಬೇಕು. ಹಲ್ಲೆಲೂಯಾ. ಈ ತಂದೆಯನ್ನು ತಿಳಿದುಕೊಂಡಿದ್ದಾದ ಮೇಲೆ ನಮ್ಮ ಈ ಒಂದು ಪ್ರಾಣ ಪಕ್ಷಿ ಹಾರಿ ಹೋದ್ರೂ ಕೂಡ ಪರವಾಗಿಲ್ಲ. ಏನು ಹೇಳ್ರಿ, ಈ ದೇಹ ಆತ್ಮ ದೂರ ಹೋದಂಥ ಸಮಯದಲ್ಲಿ ಮರಣ ಎನ್ನುವಂಥದ್ದು ಸಂಭವಿಸಿದರೂ ಪರವಾಗಿಲ್ಲ. ಯಾಕೆ ಹೇಳ್ರಿ, ಯಾವಾಗಾದ್ರೂ ನಾವು ಸಾಯುವಂತಾರೆ. ಹುಟ್ಟಿದಂಥ ಪ್ರತಿಯೊಬ್ಬ ಮನುಷ್ಯನು ಯಾವಾಗಲೂ ಇಲ್ಲೇ ಜೀವಿಸ್ಬೇಕಂತೇಳಿ ಅವನು ಇಷ್ಟಪಟ್ಟರು ಕೂಡ ಅವನ ದೇಹ, ಪ್ರಕೃತಿಯ ನಿಯಮ, ದೇವರ ನಿಯಮ ಎಂದಿಗೂ ಕೂಡ ಏನಾಗಲ್ರಿ, ಎಂದಿಗೂ ಕೂಡ ಏನಾಗಲ್ಲ, ಬದಲಾಗಲ್ಲ. ಹುಟ್ಟಿದಂಥ ಪ್ರತಿಯೊಬ್ಬ ಮನುಷ್ಯನು ಎಂದಾದರೂ ಒಂದು ದಿವಸ ಸಾಯಲೇಬೇಕು. ಅದಕ್ಕಾಗಿ ಕ್ರಿಸ್ತನ 12 ಜನ ಅಪೊಸ್ತಲರು ತಮ್ಮ ಪ್ರಾಣದ ಹಂಗನ್ನು ತೊರೆದು ಅವರು 11 ಜನರು ಹತಸಾಕ್ಷಿಗಳಾಗಿ ಸತ್ತು ಹೋದ್ರೆ, ಒಬ್ಬೇ ಒಬ್ಬರು ಪ್ರಿಯ ಶಿಷ್ಯನಾಗಿರ್ತಕ್ಕಂಥ ಯೋಹಾನನು, ಆತನು ದಿನ ತುಂಬಿದ ಮುದುಕನಾಗಿ ಆತನೇನಾದರೆ ಸಾವನ್ನ ಕಂಡ ಪ್ರೇರಿಲ್ಲ. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಸುವಾರ್ತೆಯನ್ನು ನಾವು ತಿಳಿಸ್ಬೇಕು. ಕ್ರಿಸ್ತನ ಕುರಿತಾಗಿ ನಾವು ತಿಳಿಸ್ಬೇಕು. ದೇವರು ಮಾಡಿದಂಥ ಮೇಲುಗಳನ್ನು ನಾವು ತಿಳಿಸ್ಬೇಕು. ಯೇಸು ಸ್ವಾಮಿ ಹೇಳಿದ್ರು, ಆ 6,000 ದೆವ್ವಗಳು ಒಕ್ಕಿರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಏನಂತೇಳಿ, ಸ್ವಾಮಿಯು ನಿನ್ನ ಮೇಲೆ ಕರುಣೆ ಇಟ್ಟು, ನಿನ್ನ ಮೇಲೆ ಮಮತೆ ಇಟ್ಟು, ನಿನಗೆ ಮಾಡಿದ ಉಪಕಾರಗಳು ಎಂತೆಂಥವೋ ಅವುಗಳನ್ನು ನೀನು ಸಾರಿ ಹೇಳು ಎಂಬುದಾಗಿ. ಆ ವ್ಯಕ್ತಿ ಸುಮ್ಮನೆ ಇರಲಿಲ್ಲ, ಹೋಗಿ ಸಾರ್ತಾ ಇದ್ದಾನೆ. ನನ್ನ ಯೇಸು ಒಂದು ವೇಳೆ ನನ್ನ ಜೀವಿತದಲ್ಲಿ ಬರಲಾರದೆ ಇದ್ದಿದ್ರೆ, ಯೇಸು ಸ್ವಾಮಿ ನನ್ನನ್ನು ಹುಡುಕಿಕೊಂಡು ಬರಲಾರದೆ ಇದ್ದಿದ್ರೆ, ಯೇಸು ಕ್ರಿಸ್ತನು ನನ್ನ ಸಮೀಪಕ್ಕೆ ಬರಲಾರದೆ ಇದ್ದಿದ್ರೆ, ನಾನು ಆ ಒಂದು ಸಮಾಧಿಯ ಗವಿಗಳಲ್ಲಿಯೇ ನನ್ನ ಸಮಾಧಿ ಆಗ್ತಾ ಇತ್ತೇನು. ಆ ಒಂದು ಸಮಯದಲ್ಲಿ ನನ್ನ ದೇಹದಲ್ಲಿ ಕಲ್ಲಿನಿಂದ ಗಾಯಗಳನ್ನು ಮಾಡಿಕೊಂಡು ನಾನು ರೋಗಗ್ರಸ್ತನಾಗಿ ಸಾಯ್ತಾ ಇದ್ದೇನು. ಹಲ್ಲೆಲೂಯಾ. ಪ್ರೇಸ್. ಆದರೆ ಆತನ ಜೀವಿತ ಬದಲಾವಣೆ ಆಯಿತು. ಕಾರಣ ಒಂದೇ, ಯೇಸು ಕ್ರಿಸ್ತನ ಆ ವ್ಯಕ್ತಿಯನ್ನ ಮಾರ್ಪಡಿಸಿದ, ಬಿಡುಗಡೆಯನ್ನು ಕೊಟ್ಟ. ಮಾರ್ಕನ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಅದರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಒಬ್ಬ ಸಮಾರ್ಯ ಸ್ತ್ರೀ, ಆಕೆಗೆ ಸುವಾರ್ತೆ ತಲುಪಿಸಲ್ಪಟ್ಟಂತ ಸಮಯದಲ್ಲಿ ಆಕೆ ಸುಮ್ಮನೆ ಇರಲಿಲ್ಲ. ಸುಕಾರ ಎನ್ನುವಂತ ಗ್ರಾಮ, ತನ್ನ ಸ್ವಂತ ಗ್ರಾಮದ ಕಡೆಗೆ ಹೋಗಿ ಆಕೆ ಯೇಸು ಕ್ರಿಸ್ತನ ಕುರಿತಾಗಿ ತಿಳಿಸ್ತಾ ಇದ್ದಾಳೆ. ಅಯ್ಯೋ, ನನ್ನ ಕುರಿತಾಗಿ ಎಲ್ಲವನ್ನ ಹೇಳಿದಂತ ಒಬ್ಬ ಪ್ರವಾದಿಯನ್ನು ನಾನು ಕಂಡೆ. ಯಾವ ಆತನ ಕುರಿತಾಗಿ ಶಾಸ್ತ್ರದಲ್ಲಿ ತಿಳಿಸಲ್ಪಟ್ಟಿದೆಯೋ, ಯಾವ ಆತನು ಬರಬೇಕಾದಂತ ಪ್ರವಾದಿ ಮೆಸ್ಸಿಯನು ಇದ್ದಾನೋ, ಆತನನ್ನು ನಾನು ಕಣ್ಣಾರೆ ಕಂಡೆ ಎಂಬುದಾಗಿ ಸುಕಾರೆ ಗ್ರಾಮವನ್ನ ಆಕೆ ಕದಲಿಸಿದ್ಲು. ಪ್ರಿಯರೇ, ಇವತ್ತು ದಿವಸ ನಾವು ಸುವಾರ್ತೆಯನ್ನ ತಲುಪಿಸಬೇಕಾದಂತ ಹಂಗಿನಲ್ಲಿದ್ದೇವೆ. ಸಭೆಯೇ, ನೀವು ಏನು ಮಾಡ್ತಾ ಇದ್ದೀರಿ? ಒಂದು ಸಾರಿ ನಿಮ್ಮ ಜೀವಿತವನ್ನು ಪರೀಕ್ಷೆ ಮಾಡಿಕೊಳ್ಳ್ರಿ. ನಿಮ್ಮ ಕುಟುಂಬದಲ್ಲಿ ನೀವು ಅನೇಕರನ್ನ ರಕ್ಷಣೆ ಮಾರ್ಗದ ಕೆಳಗಡೆ ನಡೆಸಬೇಕಾಗಿತ್ತು. ಆದರೆ ಅವರು ನಿಮ್ಮ ಕೆಲವೊಂದು ವರ್ತನೆಗಳ ಮೂಲಕವಾಗಿ, ನಿಮ್ಮಲ್ಲಿ ಆತ್ಮನ ಕಾರ್ಯಗಳು ನಡೆಯಲಾರದ ಕಾರಣದಿಂದಾಗಿ ಒಂದು ವೇಳೆ ಅವರು ನಿಮ್ಮನ್ನು ನೋಡಿ ಒಂದು ವೇಳೆ ಸಭೆಯಿಂದ ದೂರ ಹೋದಂಥ ಸ್ಥಿತಿಯಲ್ಲಿದ್ದಾರನ್ನು ಒಂದು ಸಾರಿ ನಿಮ್ಮ ಜೀವಿತವನ್ನು ಪರೀಕ್ಷೆ ಮಾಡಿಕೊಳ್ಬೇಕು. ಸಭೆ ಅಂತಂದರೆ ಅದು ಯಾವಾಗಲೂ ಕೂಡ ನಾವು ನೋಡ್ತಾ ಇದ್ದೇವೆ, ಅವರು ದೇವರನ್ನ ಆರಾಧಿಸುವುದರಲ್ಲಿ, ರೊಟ್ಟಿ ಮುರಿಯುವುದರಲ್ಲಿ, ಪ್ರಾರ್ಥನೆ ಮಾಡುವುದರಲ್ಲಿ, ಸಭೆಯಾಗಿ ಕೂಡುವಂಥದರಲ್ಲಿ ಮತ್ತೆ ನಾವು ನೋಡ್ತಾ ಇದ್ದೇವೆ. ಮತ್ತೇನಂತ ಹೇಳ್ತಾ ಇದ್ದೇವೆ? ವಾಕ್ಯ ಓದಿಕೊಳ್ಳೋಣ ಈ ಸಮಯದಲ್ಲಿ. 42ನೇ ವಚನ, 2ನೇ ಅಧ್ಯಾಯ, ಅಪೊಸ್ತಲರ ಕೃತ್ಯಗಳು. ಅಪೊಸ್ತಲರ ಬೋಧನೆಯನ್ನ ಕೇಳುವುದರಲ್ಲಿಯೂ, ಸಹೋದರರ ಅನ್ಯೋನ್ಯತೆಯಲ್ಲಿಯೂ, ರೊಟ್ಟಿ ಮುರಿಯುವುದರಲ್ಲಿಯೂ, ಪ್ರಾರ್ಥನೆಯಲ್ಲಿಯೂ ನಿರತರಾಗಿದ್ದರು ಎಂಬುದಾಗಿ. ಹಲ್ಲೆಲೂಯಾ. ಸಭೆ ಇಲ್ಲಿ ಯಾವ ರೀತಿಯಾಗಿ ನಮ್ಮ ಅಪೊಸ್ತಲರು ಅವರು ಒಂದು ಭದ್ರ ಬುನಾದಿಯನ್ನ ಹಾಕಿದ್ದಾರೆ, ಅದೇ ಒಂದು ಅದರ ನೆಲೆಯಲ್ಲಿ, ಅದರ ಪ್ರಕಾರವಾಗಿ ಆ ಒಂದು ಹಾಕಿರ್ತಕ್ಕಂಥ ಹೆಜ್ಜೆಯ ಒಂದು ಮಾರ್ಗದಲ್ಲಿಯೇ ನಾವು ಮುಂದೆ ಸಾಗುವವರು ಆಗಬೇಕು.
ದೇವ್ರ ವಾಕ್ಯ ಹೇಳ್ತಾ ಇದೆ ಅಪೊಸ್ತಲರ ಬೋಧನೆ ಎನ್ನುವಂಥದ್ದು ಮುಖ್ಯ. ಮತ್ತೆ ನಾವು ನೋಡ್ತಾ ಇದ್ದೀವಿ ಅನ್ಯೋನ್ಯತೆ ಬಹಳ ಮುಖ್ಯ. ಸಭೆಯಲ್ಲಿ ಏನು ಮುಖ್ಯ ರೀ? ಅನ್ಯೋನ್ಯತೆ. ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗಲಾರದಂಥ ಸ್ಥಿತಿಗತಿಗಳಿರುವ ಸಹೋದರರ ಮೇಲೆ ನಾವು ನೋಡ್ತಾ ಇದ್ದೇವೆ ಒಂದೇ ಕುಟುಂಬದವರು ಎಂಬುದಾಗಿ ನಾವು ನೆನೆಸಬೇಕು. ನಮಗೆ ಒಬ್ಬಾತನೇ ತಂದೆ ಎಂಬುದಾಗಿ ನಾವು ಗ್ರಹಿಸಿಕೊಂಡು ಜೀವಿಸುವವರಾಗಬೇಕು. ಹಲ್ಲೆಲೂಯಾ. ನಮಗೆ ಒಬ್ಬಾತನೇ ಬೋಧಕನು ಯೇಸು ಎಂಬುದಾಗಿ ನಾವು ತಿಳಿದುಕೊಂಡು ಆತನ ಆಜ್ಞೆಗಳಲ್ಲಿ ನಾವು ನಡಿಬೇಕೆಂಬುದಾಗಿ ನಾವು ಜೀವಿಸುವವರಾಗಬೇಕು. ನಮಗೆ ಒಬ್ಬಾತನೇ ಕುರುಬನು, ನಾವು ಒಂದೇ ಹಿಂಡಿಗೆ ಸೇರಿದಂಥ ಕುರಿಮರಿಗಳು ಎಂಬುದಾಗಿ ನಾವು ಬದುಕುವವರು ಆಗಬೇಕು. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಅನ್ಯೋನ್ಯತೆ ಮುಖ್ಯ, ಮತ್ತು ರೊಟ್ಟಿ ಮುರಿಯುವುದರಲ್ಲಿ ಪಾಲ್ಗೊಳ್ಳುವವರಾಗಬೇಕು. ಇನ್ನೂ ಕೂಡ ಕೆಲವು ಜನರು ರಕ್ಷಣೆ ಹೊಂದಿಲ್ಲ. ಇನ್ನೂ ಕೂಡ ಕೆಲವು ಜನರು ಕ್ರಿಸ್ತೇಸುವಿನ ನಾಮದಲ್ಲಿ, ತಂದೆ ಕುಮಾರ ಪರಿಶುದ್ಧಾತ್ಮ ದೇವರ ನಾಮದಲ್ಲಿ ದೀಕ್ಷಾ ಸ್ನಾನ ತೆಗೆದುಕೊಂಡು ದೇವರ ಮಕ್ಕಳಾಗಿಲ್ಲ. ಕೆಲವು ಜನರು ಅದು ನಮಗೆ ಹಾಕ್ಬೇಕ್ರಿ, ನಮಗಿರ್ತಕ್ಕಂಥ ರೋಗವಾಸಿ ಆದರೆ ಸಾಕು, ನಮಗಿರ್ತಕ್ಕಂಥ ಬಾಧೆ ವಾಸಿ ಆದರೆ ಸಾಕು, ನಮಗಿರುವಂಥ ಸಮಸ್ಯೆ ವಾಸಿ ಆದರೆ ಸಾಕು, ನಾವು ದೇವರ ಮಕ್ಕಳಾಗುವಂಥದ್ದು ಬೇಡ ಎಂಬುದಾಗಿ ಇನ್ನೂ ಹಿಂದುಗಡೆ ಇದ್ದಾರೆ. ಸಭೆಗೆ ಬರಲಾರ್ದ ಹಾಗೆ ಸಭೆಯಲ್ಲಿ ಇದ್ದಾರೆ, ಆದರೆ ಸಭೆಯಿಂದ ಹೊರಗಡೆ ಹೋದಂಥ ಸ್ಥಿತಿಯಲ್ಲಿ ಅವರು ಕಾಣಿಸ್ತಾ ಇದ್ದಾರೆ. ಭಕ್ತಿ ಇಲ್ಲದಂಥ ಒಂದು ಜೀವಿತ, ಶಕ್ತಿ ಇಲ್ಲದಂಥ ಒಂದು ಜೀವಿತ, ದೇವರ ಆತ್ಮನ ಬಲವಿಲ್ಲದ ಒಂದು ಜೀವಿತವಾಗಿ ಅವರು ಕಾಣಿಸ್ತಾ ಇದ್ದಾರೆ ಪ್ರಿಯರ. ಆದರೆ ಸಭೆಗೆ ಮುಖ್ಯವಾಗಿ ಅವರು ದೇವರ ವಾಕ್ಯವನ್ನ ಕೇಳುವುದರಲ್ಲಿ, ಮತ್ತೆ ನಾವು ನೋಡ್ತಾ ಇದ್ದೇವೆ ಅನ್ಯೋನ್ಯತೆಯಲ್ಲಿ, ರೊಟ್ಟಿ ಮುರಿಯುವುದರಲ್ಲಿ, ಮತ್ತೆ ಪ್ರಾರ್ಥನೆಯ ಜೀವಿತ ಬಹಳ ಮುಖ್ಯ. ಹಲ್ಲೆಲೂಯಾ, ಪ್ರೇಸ್ ಲಾರ್ಡ್. ಪ್ರಾರ್ಥನೆ ಇಲ್ಲ ಅಂತಂದ್ರೆ ನಾವು ಖಂಡಿತವಾಗಿ ಸಭೆಯಾಗಿರುವುದಕ್ಕೆ ಸಾಧ್ಯ ಇಲ್ಲ. ದೇವರಿಗೆ ನಾವು ಪ್ರಾರ್ಥಿಸುವಂತ ಮಕ್ಕಳಾಗಿರ್ಬೇಕು. ಹಲ್ಲೆಲೂಯಾ. ಎರಡನೇದಾಗಿ ಸಮಯದಲ್ಲಿ ನಾವು ನೋಡೋಣ, ಮೊದಲನೇದಾಗಿ ಸುವಾರ್ತೆಯನ್ನ ಪ್ರಕಟಿಸಬೇಕು. ಆವತ್ತಿನ ದಿವಸ, ಒಂದೇ ದಿವಸ ಸುವಾರ್ತೆಯನ್ನ ಪ್ರಕಟಿಸಿದಾಗ ಪೇತ್ರನು ಎಷ್ಟು ಜನರು ರಕ್ಷಣೆ ಹೊಂದಿದ್ರಂತ್ರಿ? 3,000 ಜನರು. ಎಷ್ಟು ಜನರಿ? 3,000 ಜನರು. 3,000 ಜನರು ಹಂಗೇ ಇರಲಿಲ್ಲ. ಅವರು ಮತ್ತೆ ದೇವರು, ಕರ್ತನಾದಂಥ ದೇವರು ರಕ್ಷಣೆ ಮಾರ್ಗದಲ್ಲಿ ಇನ್ನೂ ಅನೇಕರನ್ನು ಸೇರಿಸ್ತಾ ಇರಬೇಕಾದ್ರೆ, ಅತಿಶಯ ಅದ್ಭುತ ಕಾರ್ಯಗಳು ದೇವರು ಅವರ ಮುಂದಾಗಿ ಮಾಡ್ತಾ ಇರಬೇಕಾದ್ರೆ 3,000 ಪ್ಲಸ್ 5,000 8,000 ಆಯಿತು. 8,000 ದಿನದಿಂದ ದಿನಕ್ಕೆ ಅದೇನಾಗ್ತಾ ಹೋಯ್ತು? ಹೆಚ್ಚಾಗ್ತಾ ಹೋಯ್ತು. ಹಲ್ಲೆಲೂಯಾ. ಇವತ್ತಿನ ದಿವಸದಲ್ಲಿ ನೋಡುವಾಗ ಲೆಕ್ಕವಿರಲಾರದ ಹಾಗೆ ಸಭೆ ಎನ್ನುವಂಥದ್ದು ಏನಾಗಿದೆ? ವಿಸ್ತಾರಗೊಂಡಿದೆ. ಸಾರ್ವತ್ರಿಕ ಸಭೆ ಅಂತೇಳಿ ನಾವು ಕರಿತೀವಿ. ಅಂದರೆ ಎಲ್ಲ ದೇವರನ್ನು ನಂಬಿದ ಮಕ್ಕಳನ್ನು ಒಂದೇ ಕಡೆಗೆ ನಾವು ಕೂಡಿಸಿದಾಗ, ಹಲ್ಲೆಲೂಯಾ, ಅದನ್ನು ನಾವು ಕೂಡಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಒಂದೊಂದು ದೇಶದ ಸುಮಾರು 220 ದೇಶಗಳು. ಹಲ್ಲೆಲೂಯಾ. ಆ 220 ದೇಶಗಳಲ್ಲಿ ದೇವರು ನಂಬಿದಂಥ ಮಕ್ಕಳು ಒಂದು ಕಡೆ ಕೂಡಿಸ್ಬೇಕಂತಂದರೆ ನೀವು ಲೆಕ್ಕ ಹಾಕಿ, ಟ್ರೈನ್ ಟಿಕೆಟ್ ಎಷ್ಟಾಗ್ಬೋದು, ಬಸ್ ಟಿಕೆಟ್ ಎಷ್ಟಾಗ್ಬೋದು, ಏರೋಪ್ಲೇನ್ದು ಎಷ್ಟಾಗ್ಬೋದು. ಒಂದು ದೇಶದಲ್ಲಿನೇ ಕೂಡಿಸ್ಬೇಕಂತಂದ್ರೆ ಆ ದೇಶ, ಯಾವ ದೇಶನ ಸೆಲೆಕ್ಟ್ ಮಾಡೋದು ಮತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದರ ಸಲುವಾಗಿ ಸ್ವಾಮಿಯವರು ಆ ಕೆಲಸವನ್ನು ಮಾಡ್ತಾರೆ. ಏನಂತೇಳಿ, ಆವತ್ತಿನ ದಿವಸ ನಾನು ದೂತರನ್ನು ಕಳಿಸ್ತೇನೆ, ಅವರು 4 ಕಡೆಗಳಿಂದ, 4 ದಿಕ್ಕುಗಳಿಂದ ಏನು ಮಾಡ್ತಾರೆ? ಸಿದ್ಧವಾಗಿರುವಂಥವರನ್ನ, ಸಭೆಯಾಗಿರುವಂಥವರನ್ನ ಅವ್ರು ಏನು ಮಾಡ್ತಾರಂತೆ? ಕೂಡಿಸ್ತಾರೆ ಪ್ರಿಯ. ಇವತ್ತಿನ ದಿವಸ ಸಭೆಯ ಲೆಕ್ಕ ಅದು ಅಗಣಿತ, ಅದು ವಿಸ್ತಾರಗೊಂಡಿದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಕುಲ, ಮತ, ಭೇದ ಮತ್ತೆ ಪ್ರಾಂತೀಯ ಭೇದವಿರಲಾರ್ದೆ ಎಲ್ಲಾ ಜನರು ಸೃಷ್ಟಿಕರ್ತನಾದಂಥ ದೇವರನ್ನ ಅರಿತುಕೊಂಡು ತಿಳಿದುಕೊಂಡು ಆತನ ಮಕ್ಕಳಾಗಿ ಜೀವಿಸ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ.